ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ. ಮೊದಲಾಗ ಕ್ಯಾಬೇಜನ್ನ ಸಣ್ಣಂಗೆ ಹೆಚ್ಕೊಂಡು ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಚಲೋ ಹೊತ್ನಂಗೆ ತೊಳ್ಕೊಂಡರಿ. ಅವನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಆಮೇಲೆ ಜೀರಿಗೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚಟಪಟ ಅನ್ನಕ್ಕೆ ಬಿಡೋಣಂತ್ರಿ. ಬಿಟ್ಟಾದ್ಮ್ಯಾಗ ಸಣ್ಣಂಗೆ ಹೆಚ್ಚಿರೋ ಅಂಥ ಮೆಣಸಿನ್ಕಾಯಿ ರೀ, ಹಸಿ ಮೆಣಸಿನ್ಕಾಯಿ ಅವನೊಂದು ಸ್ವಲ್ಪ ಹಾಕ್ಕೊಳ್ಳೋಣಂತ್ರಿ. ಆಮ್ಯಾಗ ಸಣ್ಣಂಗೆ ಹೆಚ್ಚಿರೋದು ಅಂತಂತ ಈರುಳ್ಳಿನೂ ಸದಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಇವನ್ನ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಈಗ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ತೊಳೆದಿಟ್ಟಿದ್ವಲ್ರಿ ನಾವು ಕ್ಯಾಬೇಜನ್ನು, ಅದನ್ನು ಬಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ. ಈಗ ನೋಡ್ರಿ ಆ್ಯಡ್ ಮಾಡ್ಕೊಳತ್ತೇವೆ ನಾವು. ಈಗ ಇದನ್ನು ತಳಗ ಮೇಲೆ ಮಾಡೋಣಂತ್ರಿ. ಒಂದು ಸ್ವಲ್ಪ ಇದನ್ನೀಗ ಚಲೋ ಹೊತ್ನಂಗೆ ಬೇಯಿಸ್ಬೇಕು ನೋಡ್ರಿ, ಒಂದು 10 ಮಿನಿಟ್ಸ್. ನೀವು ಮನೆಯೊಳಗೆ ಮಾಡ್ಕೊರಿ, ತಿನ್ನಿರಿ, ಭಾಳ ಚಲೋ ಆಗ್ತೈತಿ. ಆಮ್ಯಾಗ ರೆಸಿಪಿನೂ ಭಾಳ ಈಸಿ ಐತಿ. ಆಮ್ಯಾಗ ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣಂತ್ರಿ. ಚಲೋ ಹೊತ್ನಾಗ ಬೇಯಬೇಕಲ್ರಿ ಇದು, ಅದ್ರ ಸಂಬಂಧ ನೋಡ್ರಿ. ಈಗ ಇದು ಬಂದೈತಿ. ಇದಕ್ಕೀಗ ನಾವು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣಂತ. ಆಮ್ಯಾಗ ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ, ಅರ್ಧ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡು ಈಗ ನಾವು ಇನ್ನೊಂದು 10 ನಿಮಿಷ ಇದನ್ನು ಬೇಯಕ್ಕೆ ಬಿಡ್ಬೇಕ್ರಿ. ನೋಡ್ರಿ, ಇದು ಆಲ್ರೆಡಿ ಪಲ್ಯ ಆಗೈತಿ. ಇದಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಗ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ, ಬೇಕಾದ್ರೆ ಇನ್ನೊಂದು 5 ನಿಮಿಷ ನೀವು ಇದನ್ನು ಬೇಯಿಸ್ಕೋಬೋದ್ರಿ. ಮೇಲೆ ಬೇಡ ಬಿಡ್ಬೋದ್ರಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಈಗ ಇದು ಹೆಂಗಾಗೈತೆ ಅಂತೇಳಿ ಟೇಸ್ಟ್ ಮಾಡೋಣಂತ. ನೋಡ್ರಿ, ಕ್ಯಾಬೇಜ್ ಪಲ್ಯ ಜೊತೆ ಚಪಾತಿ ರೊಟ್ಟಿ ಆದ್ರೆ ಹಚ್ಕೊಂಡು ತಿನ್ಬೋದ್ರಿ. ಭಾಳ ಟೇಸ್ಟ್ ಆಕೈತಿ. ಬಾಯ್ ಥ್ಯಾಂಕ್ ಯು.